ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BSNL 5G ಹಾಗೂ 4G ಮತ್ತು BSNL 5G ಸಿಮ್ ಕಾರ್ಡ್ ಸಂಬಂಧಪಟ್ಟಂಗೆ ಈ ಮೂರು ಅಪ್ಡೇಟ್ ಸಂಬಂಧಪಟ್ಟಂಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಇದೇ ವೀಕಲ್ಲಿ ಏನಿದೆ BSNL 5G ಸಂಬಂಧಪಟ್ಟಂಗೆ ಈ ಹೊಸ ಅಪ್ಡೇಟ್ ಏನಾದರೂ ಬಂದಿದೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹಾಗೂ ಕ್ಲಿಯರ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಯಾರೆಲ್ಲ ನೀವು ಆಲ್ರೆಡಿ ವೇಟ್ ಮಾಡ್ತಾ ಇದ್ದೀರಾ, ಸ್ಪೆಷಲಿ BSNL 5G ಮತ್ತು 4G ಅಪ್ಗ್ರೇಡ್ಗೋಸ್ಕರ ನೀವೆಲ್ಲ ಏನೆಲ್ಲ ಕಾಯ್ತಾ ಇದ್ದೀರಿ, ಇದ್ರ ಸಂಬಂಧಪಟ್ಟಂಗೆ ಇದೆ ಅಂತ ಹೇಳ್ಬೋದು. ಅಷ್ಟೆಲ್ಲ BSNL 5G ಸಿಮ್ ಕಾರ್ಡ್ ಸಂಬಂಧಪಟ್ಟಂಗೆ ಇದೆ. ಆಲ್ರೆಡಿ ಇದಕ್ಕಿಂತ ಮುಂಚೆ ನೀವು 5G ಸಿಮ್ ಕಾರ್ಡ್ ಖರೀದಿ ಮಾಡಿದ್ದೀರಾ, ಬಟ್ ಆದರೆ BSNL 5G ಲಾಂಚ್ ಆದಮೇಲೆ ಮತ್ತೆ ಏನಾದರೂ ಹೊಸ ಸಿಮ್ ಕಾರ್ಡ್ ಏನಾದರೂ ರಿಲೀಸ್ ಮಾಡ್ತಾರಾ ಅಥವಾ ನಾವು ಮತ್ತೆ ಹೊಸ ಸಿಮ್ ಕಾರ್ಡ್ ತಗೋಬೇಕಾ ಅನ್ನೋದೇ ಒಂದು ಡೌಟ್ಸ್ ಇದೆ ಅಂತ ಹೇಳ್ಬೋದು. ಹೌದು, ಇದರ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಷ್ಟೆಲ್ಲ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೌದು ಫ್ರೆಂಡ್ಸ್, ಈಗ ಲೇಟೆಸ್ಟ್ ಆಗಿ ಇದೇ ವೀಕಲ್ಲಿ ಏನಿದೆ ಸ್ಪೆಷಲಿ BSNL 5G ಹಾಗೂ 4G ಮತ್ತು BSNL 5G ಸಿಮ್ ಕಾರ್ಡ್ ಸಂಬಂಧಪಟ್ಟಂಗೆ ನ್ಯೂಸ್ ಏನಾದ್ರು ಬರ್ತಾ ಇದೆ. ಹೌದು, ಇದು ಒಫಿಷಿಯಲಿ ಏನಿದೆ BSNL CMD ಅಂದ್ರೆ ಅವ್ರದ್ದು BSNL ಚೇರ್ಮನ್ ಅವರು ಇದರ ಸಂಬಂಧಪಟ್ಟಂಗೆ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಥವಾ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಪೆಷಲಿ ಮೀಡಿಯಾದಲ್ಲಿ ಪ್ರಾಫಿಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, BSNL ಇದೆ ಇದೇ 17 ವರ್ಷ ಹಿಂದೆ ಏನು ಒಂದು ಅರ್ನ್ ಮಾಡಿತ್ತು ಅಥವಾ 17 ವರ್ಷ ಹಿಂದೆ ಏನು ಹಿಸ್ಟ್ರಿ ಏನಿದೆ ಈ ವರ್ಷ ಏನಿದೆ ಬ್ರೇಕ್ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ 262 ಕೋಟಿ ರೂಪಾಯಿ ಏನಿದೆ BSNL ಅರ್ನ್ ಮಾಡಿದೆ. ಇನ್ನು BSNL 5G ಬಗ್ಗೆ ಮತ್ತು 4G ಬಗ್ಗೆ ಹೇಳಬೇಕಂದ್ರೆ ನೀವು ಸ್ಪೆಷಲಿ 4G ಬಗ್ಗೆ ಹೇಳೋದಾದ್ರೆ ನೀವು ಈ ಓಪನ್ ನೆಟ್ವರ್ಕ್ ಅಂತ ಇನ್ನೂರಂತ ಮ್ಯಾಪ್ಸ್ ಏನಿದಾವೆ ಸ್ಪೆಷಲಿ BSNL ನೀವು ಚೆಕ್ ಮಾಡಬಹುದು. ಅಂದರೆ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಏನಿದೆ BSNL 4G ನೆಟ್ವರ್ಕ್ ಏನಿದೆ ಕಂಪ್ಲೀಟ್ ಆಗಿ ಅಪ್ಗ್ರೇಡ್ ಆಗಿದೆ ಮತ್ತು ಆಗ್ತಾ ಇದೆ ಕೂಡ. ಹೌದು, ನೀವು ಅದರಲ್ಲಿ ನೋಡಬಹುದು BSNL ಆರೆಂಜ್ ಕಲರ್ ಮ್ಯಾಪ್ ಕಂಪ್ಲೀಟ್ ಆಗಿ ಓವರ್ ಆಲ್ ಇಂಡಿಯಾದಲ್ಲಿ ಏನಾದರೂ ಶೋ ಆಗ್ತಾ ಇದೆ. ಅಂದರೆ ಇದರದ್ದು ಕನ್ಫರ್ಮ್ ಇದೆ ಅಂತ ಹೇಳ್ಬೋದು. ಆಲ್ರೆಡಿ BSNL ಸೂಪರ್ ಫಾಸ್ಟ್ ಆಗಿ ತಮ್ಮದು 4G ಸರ್ವಿಸ್ ಏನಿದೆ ಅದು ರೋಲ್ಔಟ್ನ ಮಾಡ್ತಾ ಇದೆ. ಇನ್ನು 5G ಬಗ್ಗೆ ಹೇಳಬೇಕಂದ್ರೆ BSNL 5G ಬಗ್ಗೆ ಹೇಳಬೇಕಂದ್ರೆ ಅಂದರೆ BSNL ಆಲ್ಮೋಸ್ಟ್ ಇದ್ರ ಸಂಬಂಧಪಟ್ಟಂಗೆ ಕೂಡ ವರ್ಕ್ ಮಾಡ್ತಾ ಇದೆ. ಸರ್ವಿಸ್ ಏನಿದೆ ಈ ಕೊಡೋದಕ್ಕೆ ಮುಂದಾಗ್ತಾ ಇದೆ ಮತ್ತು ನಮ್ಮದು ದೇಶಿ ಟೆಕ್ನಾಲಜಿ ಏನಿದೆ ಅದು ಒಂದು ಯೂಸ್ನ ಮಾಡಿಕೊಂಡು ಈ ಒಂದು 5G ಟೆಕ್ನಾಲಜಿನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಹೌದು, ಆಲ್ಮೋಸ್ಟ್ ಇದರಲ್ಲಿ ಎರಡು ನ್ಯೂಸ್ ಕೇಳಿ ಬರ್ತಾ ಇದೆ. ಅಂದರೆ ಒಂದು ಟಾಟಾ ಆಗಿರ್ಬೋದು ಅಥವಾ ಡಾಟ್ ಕಂಪ್ನಿ ಆಗಿರ್ಬೋದು, ಅಷ್ಟೇ ಅಲ್ಲದೆ ಕೆಲವೊಂದು ಹೊರದೇಶದಿಂದ ಬರುವಂಥ ಕಂಪ್ನಿ ಜೊತೆನೂ ಈಗ ಕೆಲಸ ಮಾಡೋದಕ್ಕೆ ಮುಂದಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಒಟ್ ಏನೇ ಇರಲಿ, ಬಟ್ BSNL ಅಲ್ಲಿ 5G ಸರ್ವಿಸ್ ಆದಷ್ಟು ಬೇಗ ಲಾಂಚ್ ಆಗಲಿ ಅಂತ ಹೇಳ್ತೀನಿ. ಹೌದು, BSNL ಇದೆ ಆಲ್ರೆಡಿ 4G ಸರ್ವಿಸ್ ಅಂತೂ ಲಾಂಚ್ ಮಾಡಿದೆ. ಅಂದರೆ ಟವರ್ಸ್ ಆಗಿರ್ಬೋದು ಅಥವಾ ಹಾರ್ಡ್ವೇರ್ ಏನು ಲಾಂಚ್ ಆಗಿದೆಲ್ಲ BSNL ತುಂಬ ಈಸಿಯಾಗಿ ತಮ್ಮದು 5G ಸರ್ವಿಸ್ ಏನಿದೆ ಈಗ ಅಪ್ಗ್ರೇಡ್ನ ಮಾಡುತ್ತೆ. ಹೌದು, ಇದಕ್ಕೆ ಯಾವುದೇ ಅಂತ ಒಂದು ಎಕ್ಸ್ಟ್ರಾ ಒಂದು ಎಫರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ 4G ಸರ್ವಿಸ್ ಅಂತೂ ಅವರು ಈಗ ಎಲ್ಲ ಕಡೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಈಗ ಏನು BSNL 4G ಏನು ಅಪ್ಗ್ರೇಡ್ ಮಾಡ್ತಾ ಇದ್ದಲ್ಲ, ಈ 4G ಇಂದ ಡೈರೆಕ್ಟ್ ಆಗಿ ಇವರು 5Gಗೆ ಶಿಫ್ಟ್ನ ಮಾಡ್ತಾರೆ. ಹೌದು, ಆಲ್ರೆಡಿ ಆಲ್ಮೋಸ್ಟ್ ನೀವು ಈ ಥರ ಅನ್ಕೋಬಹುದು. ಅಂದರೆ ಆಲ್ರೆಡಿ 4G ಸರ್ವಿಸ್ ಏನು ಅಪ್ಗ್ರೇಡ್ ಮಾಡ್ತಾ ಇಲ್ಲ, ಇದು 5G ಸರ್ವಿಸೇ. ಬಟ್ ಆದರೆ ಯಾವಾಗ ಫೈನಲ್ ಆಗಿ ಓವರ್ ಆಲ್ ಎಲ್ಲ ಕಡೆ ಟವರ್ ಏನು ಶಿಫ್ಟ್ ಆಗುತ್ತೆ ಅಥವಾ ಫೈನಲ್ ವರ್ಕ್ ಏನಾಗುತ್ತಲ್ಲ ಆ ಟೈಮಲ್ಲಿ 4G ಇಂದ ಡೈರೆಕ್ಟ್ ಇವರು 5Gಗೆ ಶಿಫ್ಟ್ನ ಮಾಡ್ತಾರೆ. ಪ್ರತಿಯೊಂದು ಡಾಟಾ ಆಗಿರ್ಬೋದು ತಮ್ಮದು ಟೆಕ್ನಾಲಜಿಯಲ್ಲಿ 5Gಯಲ್ಲಿ ಸೆಟಪ್ನ ಮಾಡ್ತಾರೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದರ ಸಂಬಂಧಪಟ್ಟ ನಿಮಗೆ ಏನಾದರೂ ಡೌಟ್ಸ್ ಇದೆ ಮರಿದು ಕಮೆಂಟಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ಹೌದು, ನಮ್ಮ ಚಾನಲ್ ಇದೇ ಥರ ಇನ್ಫಾರ್ಮೇಟಿವ್ ಮತ್ತು ಪ್ರಾಕ್ಟಿಕಲ್ ವೀಡಿಯೋಸ್ನ ಹಾಕ್ತೀವಿ. ಅದಕ್ಕೋಸ್ಕರ ನೀವು ಮರಿದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.